ಫ್ರೆಂಡ್ಸ್, ಸ್ಟಾಕ್ಸ್ ಇನ್ ಕನ್ನಡ 64 ಚಾನಲ್ಗೆ ನಿಮಗೆ ಸ್ವಾಗತ. ಈ ಹಿಂದೆ ಒಂದು ವಿಡಿಯೋದಲ್ಲಿ ನಾನು US ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದು ಹೇಗೆ ಅಂತ ಹೇಳಿದ್ದೆ. ಅದನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಆದರೆ ಈ ವಿಡಿಯೋದಲ್ಲಿ ನಾವು ಒಂದು IPO ಬಗ್ಗೆ ತಿಳ್ಕೊಳ್ಳೋಣ. IPO ಬಂದು IGI ಅಂತ ಹೇಳ್ಬಿಟ್ಟು, ಇಂಟರ್ನ್ಯಾಷನಲ್ ಜೆಮೊಲಾಜಿಕಲ್ ಇನ್ಸ್ಟಿಟ್ಯೂಟ್ ಅಂತ ಹೇಳ್ಬಿಟ್ಟು, ಇದೊಂದು ಭಾಳ ಇಂಪಾರ್ಟೆಂಟ್ ವಿಡಿಯೋ ಆಗಿದೆ. ಈ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಫುಲ್ಲಾಗಿ ನೋಡಿ. ಮಧ್ಯದಲ್ಲಿ ನಾನು ಕೆಲವೊಂದು ಪಾಯಿಂಟ್ಸ್ಗಳು ಹೇಳ್ತಾ ಹೋಗ್ತೀನಿ. ಆ ಪಾಯಿಂಟ್ಗಳನ್ನ ನೀವು ಮಿಸ್ ಮಾಡ್ತಾ ಹೋಗಬೇಡಿ. ಈ IPO ಒಂದು ಪ್ರೈಸ್ ಬ್ಯಾಂಡ್ ಬಂದ್ಬಿಟ್ಟು 417 ರೂಪಾಯಿ ಇದೆ. ಇದು 25ರಿಂದ 40% ನಿಮಗೆ ಲಿಸ್ಟಿಂಗ್ ಗೇನ್ ಕೊಡುವಂಥ ಒಂದು ಚಾನ್ಸಸ್ ಇದೆ. ಇದು ಆಫ್ಟರ್ ಲಿಸ್ಟಿಂಗ್ ಕೂಡ ನೀವು ಈ IPOನ ಹೋಲ್ಡ್ ಮಾಡ್ಬೋದು. ಈ IPO ಓಪನ್ ಆಗೋಂಥ ಡೇಟು 13 ಡಿಸೆಂಬರ್ 2024. IPO ಕ್ಲೋಸ್ ಆಗೋದು 17 ಡಿಸೆಂಬರ್. ಅಲಾಟ್ಮೆಂಟ್ ಆಗೋಂಥದ್ದು 18 ಡಿಸೆಂಬರ್ 2024ಕ್ಕೆ ಅಲಾಟ್ಮೆಂಟ್ ಆಗುತ್ತೆ. ಯಾರಿಗೆ IPO ಸಿಗುತ್ತಲ್ಲ ಅವರಿಗೆ ಅಲಾಟ್ಮೆಂಟ್ 18ಕ್ಕೆ. IPO ಸಿಗದೇ ಇರೋರಿಗೆ 17ನೇ ತಾರೀಕೆ ನಿಮಗೆ ಒಂದು IPOಗೆ ಹಾಕಿರ್ತಕ್ಕಂಥ ಫಂಡ್ ರಿಫಂಡ್ ಆಗುತ್ತೆ. ಲಿಸ್ಟಿಂಗ್ ಡೇಟ್ ಬಂದ್ಬಿಟ್ಟು 20 ಡಿಸೆಂಬರ್ 2024. ಈ IPOದ ಇಶ್ಯೂ ಪ್ರೈಸ್ ಬಂದ್ಬಿಟ್ಟು 4,225 ಕೋಟಿ. ನಾ ಹಿಂದೆ ಒಂದು IPOದ ಬಗ್ಗೆ ವಿಡಿಯೋ ಮಾಡಾಕಿದ್ದೆ. ಯಾವೊಂದು IPOಗಳಲ್ಲಿ 2,500 ಕೋಟಿಗಿಂತ ಹೆಚ್ಚಿನ ಒಂದು ಇಶ್ಯೂ ಪ್ರೈಸ್ ಇರುತ್ತಾ ಆ ಒಂದು IPOಗಳು ಲಾಂಗ್ ಟರ್ಮ್, ಶಾರ್ಟ್ ಟರ್ಮ್ ಹಾಗೂ ಲಿಸ್ಟಿಂಗ್ ಗೇನ್ಗೆ ಒಳ್ಳೆಯದಾಗಿರುತ್ತೆ. ಆದರೆ ಆ IPOದೊಂದು ಬಿಸ್ನೆಸ್ಸು ಕೂಡ ಚೆನ್ನಾಗಿರಬೇಕು. ಆ ಎಲ್ಲ ಕ್ರೈಟೀರಿಯಾನು ಈ ಒಂದು IGI ಅಂತಕ್ಕಂಥ IPO ಫುಲ್ಫಿಲ್ ಮಾಡುತ್ತೆ. ಹೀಗಾಗಿ ಈ ಒಂದು IPO ನನಗೆ ಸ್ವಲ್ಪ ಅಟ್ರಾಕ್ಟಿವ್ ಆಗಿದೆ. ಅಲ್ಲದೆ ಇದ್ರ ಬಿಸ್ನೆಸ್ಸನ್ನು ನಾವು ತಿಳ್ಕೊಳ್ತಾ ಹೋಗೋದಾದರೆ, ಇದು ಡೈಮಂಡ್ಗಳನ್ನು ನಾವು ಡೈಮಂಡ್ಗಳ ಪರ್ಚೇಸ್ ಮಾಡ್ತೀವಲ್ಲ, ಆ ಡೈಮಂಡ್ಗಳ ಸರ್ಟಿಫಿಕೇಷನನ್ನು ಇದು ಕೊಡುತ್ತೆ. ಇದು ಆ ಡೈಮಂಡ್ ಅಥೆಂಟಿಕ್ ಆಗಿದೆ ಅಥವಾ ಇಲ್ಲ ಅನ್ನೋದೊಂದು ಸರ್ಟಿಫಿಕೇಟ್ ಕೊಡುತ್ತೆ. ಇದರ ಆಫೀಸ್ ಬಂದ್ಬಿಟ್ಟು BKC ಬಾಂದ್ರಾ, ಬಾಂಬೆನಲ್ಲಿದೆ. ಒಂದು ದೊಡ್ಡ ಒಂದು ಆಫೀಸ್ ಇದೆ ಇದರದ್ದು. ಇನ್ನು ಇದರ ಬಿಸ್ನೆಸ್ ಹೇಗೆ ರನ್ ಆಗುತ್ತೆ ಅಂತ ನೋಡ್ತಾ ಹೋಗೋದಾದರೆ, ಇಲ್ಲಿ ಸ್ಯಾಮ್ಕೋ ಆಗಲಿ, PNG, ತನಿಷ್ಕು, ಕಲ್ಯಾಣ್ ಜ್ಯುವೆಲರ್ ಇವರೆಲ್ಲ ಈ ಡೈಮಂಡ್ಗಳನ್ನು ದೊಡ್ಡ ಪ್ರಮಾಣದಲ್ಲಿ ಬಲ್ಕಲ್ಲಿ ಬೈ ಮಾಡ್ತಾರೆ. ಆ ಬಲ್ಕಲ್ಲಿ ಬೈ ಮಾಡಿರ್ತಕ್ಕಂಥ ಡೈಮಂಡ್ಗಳನ್ನು ಈ IGI ಅಂತಕ್ಕಂಥ ಒಂದು ಈ ಡೈಮಂಡನ್ನು ಒಂದು ಚೆಕ್ ಮಾಡ್ತಕ್ಕಂಥ ಒಂದು ಏನಿದೆಯಲ್ಲ, ಒಂದು ಲ್ಯಾಬ್, ಆ ಲ್ಯಾಬಲ್ಲಿ ಅವನ್ನ ಚೆಕ್ ಮಾಡಿಸ್ತಾರೆ. ಅಂದರೆ ಈ ಡೈಮಂಡ್ಗಳು ಅಥೆಂಟಿಕ್ ಆಗಿದ್ದಾವೆ ಅಥವಾ ಇಲ್ಲ ಅನ್ನೋದು. ಈ ರೀತಿ ಒಂದು B2B ಬಿಸ್ನೆಸ್ಸನ್ನು ಇದು ಮಾಡುತ್ತೆ. ಇದಲ್ಲದೆ B2C ಬಿಸ್ನೆಸ್ ಕೂಡ ಇದೆ. ನಾವು ಕೂಡ ನಮ್ಮ ಡೈಮಂಡ್ಗಳನ್ನ ತೊಗೊಂಡೋಗಿ ಈ ಒಂದು ಲ್ಯಾಬಲ್ಲಿ ಚೆಕ್ ಮಾಡಿಸ್ಬೋದು. ಅದಕ್ಕೊಂದು ನಿರ್ದಿಷ್ಟವಾದ ಫೀಸನ್ನು ತೊಗೊಂಡು ನಮ್ಮ ಡೈಮಂಡನ್ನು ಚೆಕ್ ಮಾಡಿ ಅದಕ್ಕೊಂದು ಸರ್ಟಿಫಿಕೇಟನ್ನು ಈ ಕಂಪ್ನಿ ಕೊಡುತ್ತೆ. ಈ ಕಂಪ್ನಿ ಒಂದು ಪ್ರಾಫಿಟ್ನ ನೋಡ್ತಾ ಹೋಗೋದಾದರೆ 2021ರಲ್ಲಿ 170 ಕೋಟಿ ಪ್ರಾಫಿಟ್ ಮಾಡಿತ್ತು. 2022ರಲ್ಲಿ 240 ಕೋಟಿ, 2023ರಲ್ಲಿ 320 ಕೋಟಿ, ಹಾಗೆ ಈಗ ರೀಸೆಂಟ್ ಈ ಇಯರಲ್ಲಿ 2024ರಲ್ಲಿ 326 ಕೋಟಿಯ ಒಂದು ಪ್ರಾಫಿಟ್ ಮಾಡಿದೆ. ಇಲ್ಲಿ ನಾವು ನೋಡೋದಾದರೆ ಪ್ರಾಫಿಟ್ ಮಾರ್ಜಿನ್ನು ಇಯರ್ ಬೈ ಇಯರ್ ಇದು ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಅದಲ್ಲದೆ ಈ ಕಂಪ್ನಿ ಹಿಂದೆ ಬ್ಲ್ಯಾಕ್ಸ್ಟೋನ್ ಅನ್ನೋ ಒಂದು ಅಮೇರಿಕಾದ ಕಂಪ್ನಿ ಇದೆ. ಇವೆಲ್ಲವನ್ನು ನಾನು ನೋಡ್ತಾ ಹೋದರೆ ಈ ಒಂದು IPO ಒಂದು ನಿಯರ್ 30% ಲಿಸ್ಟಿಂಗ್ ಏನು ಕೊಡುತ್ತೆ ಅಂತ ನನ್ನ ಒಂದು ಗೆಸ್ ಇದೆ. ಈಗ IPO ಪ್ರೈಸ್ ಬಂದ್ಬಿಟ್ಟು 417 ರೂಪಾಯಿ ಇದೆ. ಇದು ಲಿಸ್ಟಿಂಗ್ ಮಾರ್ಕೆಟಿಗೆ ಲಿಸ್ಟ್ ಆಗೋದು 510ರಿಂದ 555 ರೂಪಾಯಿಗೆ ಲಿಸ್ಟ್ ಆಗ್ಬೋದು ಅನ್ನೋ ಒಂದು ಅಂದಾಜಿದೆ. ಇದನ್ನು ನೀವು 2ರಿಂದ 3 ವರ್ಷ ಹೋಲ್ಡ್ ಮಾಡಿದ್ದೆ ಅಂತಂದರೆ 1000 ರೂಪಾಯಿವರೆಗೂ ಹೋಗ್ಬೋದು. ಅದ್ರ ಒಳಗಡೆನೇ ಏನಾದ್ರು FIDI ಏನವರು ಒಂದು ಕಣ್ಣು ಇದ್ರ ಮೇಲೆ ಬಿತ್ತು, ಇದರಲ್ಲಿ ಬಲ್ಕ್ ಒಂದು ಬೈಯಿಂಗ್ ಮಾಡಿದ್ರು ಅಂದರೆ ಇದು BSE CDSL ಥರ ಒಂದು ಮಲ್ಟಿ ಬ್ಯಾಗರ್ ಸ್ಟಾಕ್ ಆಗಿ ಒಂದು ಒಳ್ಳೆ ರಿಟರ್ನ್ ಕೂಡ ನಿಮಗೆ ಕೊಡ್ಬೋದು. ಈ ಒಂದು IPOದಲ್ಲಿ ನಾನಂತೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ. ನೀವು ಕೂಡ ನಿಮ್ಮದೊಂದು ಡಿಮ್ಯಾಟ್ ಅಕೌಂಟನ್ನು ನಿಮಗೆ ಯಾವ ಬ್ರೋಕರ್ಸ್ ಇಷ್ಟ ಆಗ್ತಾರೋ ಅಲ್ಲಿ ಒಂದು ಅಕೌಂಟನ್ನು ಓಪನ್ ಮಾಡಿ, ನಿಮ್ಮ ಫ್ಯಾಮಿಲಿಯವ್ರದ್ದು ಒಂದು ಡಿಮ್ಯಾಟ್ ಅಕೌಂಟ್ಗಳನ್ನು ಅದರಲ್ಲಿ ಓಪನ್ ಮಾಡಿ ಈ ಒಂದು IPOದಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಬೇಗ ಶಾರ್ಟಾಗಿ ಈ ವಿಡಿಯೋನ ಮಾಡಿ ಮುಗಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಈ ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದಲ್ಲದೆ ಈ IPOದಲ್ಲಿ ಇನ್ವೆಸ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಫೈನಾನ್ಷಿಯಲ್ ಪ್ಲ್ಯಾನರ್ ಹತ್ರ ಕೂತು ಚರ್ಚೆ ಮಾಡಿ ಆನಂತರ ನಿರ್ಧಾರ ತಗೊಳ್ಳಿ. ನಿಮ್ಮದೇ ಆದಂಥ ಒಂದು ರಿಸರ್ಚನ್ನು ಮಾಡಿ. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ತೆ.